ಸಿಎಂ ನ್ಯೂಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಇವತ್ತಿನ ಸುದ್ದಿ ಸಮಾಚಾರ ಏನು ಅಂತ ನೋಡೋಣ ಬನ್ನಿ. ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕು ಅಜ್ಜಂಪುರ ಪಟ್ಟಣದ ತಾಲೂಕು ಪಂಚಾಯಿತಿಯ ಸಭಾಂಗಣದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹಾಗೂ GH ಶ್ರೀನಿವಾಸ್ ಜನಹಿತ ಸೇವಾ ಟ್ರಸ್ಟ್ ಇವರ ವತಿಯಿಂದ ಇಂದು ನಡೆದ ಸಾಮೂಹಿಕ ಸೀಮಂತ ಕಾರ್ಯಕ್ರಮಕ್ಕೆ ಸುಮಾರು 40 ಜನ ಗರ್ಭಿಣಿ ಮಹಿಳೆಯರು, ವಿವಿಧ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ಈ ಹಿಂದೆ ಶ್ರೀಮಂತರು ಮಾತ್ರ ಸೀಮಂತ ಕಾರ್ಯಕ್ರಮವನ್ನು ಮಾಡುತ್ತಿದ್ದರು. ಆದರೆ ಈಗ ಸರ್ಕಾರದಿಂದ ಬಡವರಿಗೆ, ಶ್ರೀಮಂತರಿಗೆ ಎಲ್ಲರಿಗೂ ಒಂದೇ ಎಂದು ತೋರಿಸುವ ಯೋಜನೆಯೇ ಇದು ಎಂದರು. ಇಷ್ಟೆಲ್ಲ ಇಲಾಖೆ ನಾವೆಲ್ಲ ಕೆಲಸ ಮಾಡಿದಾಗಲೂ ಸಹ ಕೆಲವೊಂದು ಅಲ್ಲೇ ಇಲ್ಲೇ ಏನಾಗ್ತಾವ ಅಂತಂದ್ರೆ ತಾಯಂದಿರ ಮರಣಗಳಾಗ್ತಾವ. ಆ ತಾಯಂದಿರ ಒಂದು ಮರಣದ ಪ್ರಮಾಣವನ್ನ ಕಡಿಮೆ ಮಾಡ್ಬೇಕಂತೇಳಿ ಸರ್ಕಾರ ಜಾರಿಗೆ ಮಾಡಿದೆ. ಈಗ ನಿಜವಾಗಿ ಏನಂತಂದ್ರೆ ಆ ತಾಯಂದಿರ ಮರಣದ ಪ್ರಮಾಣ ತುಂಬಾ ಕಡಿಮೆ ಆಗಿದೆ. ಮಕ್ಕಳ ಮರಣ ಪ್ರಮಾಣ ಕೂಡ ಕಡಿಮೆ ಆಗಿದೆ. ನಮ್ಮ ತಾಯಂದಿರ ಮರಣ ಪ್ರಮಾಣ ಕೂಡ ಏನಂತಂದ್ರೆ ಕಡಿಮೆ ಆಗಿದೆ. ಈ ತಾಯಂದಿರ ಮತ್ತು ಮಕ್ಕಳ ಮರಣ ಪ್ರಮಾಣವನ್ನು ಕಡಿಮೆ ಮಾಡತಕ್ಕಂಥದ್ದೇ ನಮ್ಮ ರಾಷ್ಟ್ರೀಯ ಪೋಷಣ ಅಭಿಯಾನ ಕಾರ್ಯಕ್ರಮದ ಒಂದು ಮೂಲ ಉದ್ದೇಶ. ಹಾಗೂ ಅನ್ನಪ್ರಾಶನ ಎಂದು 6 ತಿಂಗಳ ಮಕ್ಕಳಿಗಾಗಿಯೇ ಸಹ ಯೋಜನೆ ಇದೆ. ಆಹಾರ ಪದ್ಧತಿ ಬಹಳಷ್ಟು ಬದಲಾಗಿದೆ. ಸಾಕಷ್ಟು ರೋಗಗಳು ಬರುತ್ತಿವೆ. ವಿಟಮಿನ್, ಪ್ರೋಟೀನ್ ಇರುವ ಆಹಾರ ಪದಾರ್ಥಗಳು ಸೇವಿಸದೆ ಚೈನೀಸ್ ಫುಡ್, ಪಾನಿಪುರಿ, ಗೋಬಿ ಇಂತಹವುಗಳನ್ನು ತಿಂದು ಆರೋಗ್ಯ ಹಾಳಾಗುತ್ತಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರು ಮಹಾಂತೇಶ್ ಅವರು ತಿಳಿಸಿದರು. ವೈದ್ಯರಾದ ಡಾಕ್ಟರ್ ಸುನೀತಾ ರವರು ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ನೀಡಿದರು. ಅನಿಮಿಯಾ ಈಗ ಕಡಿಮೆ ಆಗ್ತಾ ಇದೆ. ಸೊ ಯಾಕಂದ್ರೆ ಕರ್ಕೊಂಡ್ಬಂದ್ಬಿಟ್ಟು ಚೆಕಪ್ ಮಾಡಿಸ್ತಾರೆ. ಸೊ ಚೆಕಪ್ ಮಾಡಿಸಿದಾಗ ಫಸ್ಟ್ ನಾವು ಮಾಡೋದು ಕೆಲಸನೇ ಎಷ್ಟು ಅಂದ್ರೆ AC ಪ್ರೊಫೈಲ್ ಅಂತ ಮಾಡ್ತೀವಿ. ಗರ್ಭಿಣಿಯರಲ್ಲಿ ರಕ್ತ ಇಲ್ಲ ಎಷ್ಟಿದೆ ಅಂತ ನಾವು ಚೆಕಪ್ ಮಾಡ್ತೀವಿ. ಗರ್ಭಿಣಿಯರಲ್ಲಿ ಸಾಮಾನ್ಯವಾಗಿ 12ರಿಂದ 16 ಗ್ರಾಮು ರಕ್ತ ಇರಬೇಕು. ಸೊ ಹಂಗಾಗಿ 12ರಿಂದ 16 ಗ್ರಾಮ್ ರಕ್ತ ಕಡಿಮೆ ಆಯ್ತು ಅಂತಂದ್ರೆ ನಿಮ್ಮಲ್ಲಿ ಬೇರೆ ಬೇರೆ ಆಹಾರದಲ್ಲಿ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗುತ್ತೆ. ಸೊ ಹಂಗಾಗಿ ಫಸ್ಟ್ ಮೊದಲನೇ 3 ತಿಂಗಳು ನಾವು ಏನ್ ಮಾಡ್ತೀವಿ, ಫಾಲಿಕ್ ಆಸಿಡ್ ಅಂತ ಹೇಳಿ ಮಾತ್ರೆ ಕೊಡ್ತೀವಿ. ಆ ಮಾತ್ರೆ ತಗೊಳ್ಳೋದ್ರಿಂದ ಏನಾಗುತ್ತೆ, ಸಹಕಾರಿ ಆಗುತ್ತೆ. 3 ತಿಂಗಳು ತುಂಬಿದ್ಮೇಲೆ ಐರನ್ ಟ್ಯಾಬ್ಲೆಟ್ ಅಂತ ಹೇಳ್ತೀವಿ, ಫೆರಸ್ ಸಲ್ಫೇಟ್ ಮತ್ತೆ ಕ್ಯಾಲ್ಸಿಯಂ ಮಾತ್ರೆಗಳನ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ಹಂಗಾಗಿ ಎಲ್ಲರೂ ಕೆಲವರಿಗೆ ವಾಮಿಟ್ ಎಲ್ಲ ಇರುತ್ತೆ, ತುಂಬಾ ವಾಂತಿ ಎಲ್ಲ ಆ ಮಾತ್ರೆ ತಗೊಂಡ್ರೆ ವಾಂತಿ ಆಗೋದು, ಹೊಟ್ಟೆಯಲ್ಲೆಲ್ಲ ಅಂದ್ರೆ ಗ್ಯಾಸ್ಟ್ರಿಕ್ ತರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಆ ರೀತಿ ಇದ್ರೂ ನೀವು ಮಾತ್ರೆ ತಗೋಬೇಕಾಗುತ್ತೆ. ಸೊ ಈ ಮಾತ್ರೆ ತಗೊಂಡಾಗ ಏನಾಗುತ್ತೆ, ನಮ್ದು ಹಿಮೋಗ್ಲೋಬಿನ್ ಲೆವೆಲ್ ಅಂದ್ರೆ HB ಏನಂತ ಹೇಳ್ತೀವಿ, ಅದು ನಾರ್ಮಲ್ ಅಲ್ಲಿ ಇರ್ಲಿಕ್ಕೆ ನಾರ್ಮಲ್ ಇರುತ್ತೆ ಮಾತ್ರೆ ಎಲ್ಲ ತಗೊಂಡ್ರೆ. ಸೊ ಅದ್ರ ಗರ್ಭಿಣಿಯವ್ರು ಏನ್ ಮಾಡ್ಬೇಕು, ಆಹಾರ ಈಗಾಗಲೇ ಎಲ್ಲ ಸರ್ ಹೇಳಿದ್ರು ಯಾವ್ಯಾವ ರೀತಿ ಪೌಷ್ಟಿಕಾಂಶ ಆಹಾರ ತಗೋಬೇಕಂತೇಳಿ. ಸೊ ಅದನ್ನೆಲ್ಲ ತಗೊಂಡ್ರೆ ಮಗುವಿನ ಬೆಳವಣಿಗೆ ಮತ್ತೆ ಹೆರಿಗೆ ಕೂಡ ತುಂಬಾ ಸುಖಕರವಾಗಿ ಆಗುತ್ತೆ. GH ಶ್ರೀನಿವಾಸ್ ಜನಹಿತ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ವಾಣಿ ಶ್ರೀನಿವಾಸ್ ರವರು ಕಾರ್ಯಕ್ರಮ ಕುರಿತು ಆರೋಗ್ಯ ಮತ್ತು ಆಧ್ಯಾತ್ಮ ಎರಡೂ ವಿಚಾರದಲ್ಲೂ ಗಮನ ಕೊಡಬೇಕು ಹಾಗೂ ಹೆರಿಗೆಯ ಹಿಂದಿನ ದಿನ ಮತ್ತು ಹೆರಿಗೆಯ ನಂತರದ ದಿನ ಅಂದರೆ ಡಿಸ್ಚಾರ್ಜ್ ದಿನ ಸರ್ಕಾರದಿಂದ ಬಾಣಂತಿಯನ್ನು ಮನೆಗೆ ಕರೆದುಕೊಂಡು ಬಿಡುವ ಯೋಜನೆಯು ಜಾರಿಯಲ್ಲಿ ಇದೆ ಎಂದು ಹೇಳಿದರು. ಇವತ್ತು ಏನ್ ಗೊತ್ತಾಗುತ್ತೆ ಅವತ್ತಿಗಿಂತ ಮತ್ತೆ ಡೆಲಿವರಿ ಆಗತಕ್ಕಂಥ ಸಹ ಅವರ ಮನೆ ಹೆಣ್ಮಕ್ಳು ತರ ಇವತ್ತು ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರು ಸಹ ನೋಡ್ಕೊಂತಾರೆ. ಆಮೇಲೆ ಏನಪ್ಪ ಯಾಕಪ್ಪ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ವಿ ಅಂತಂದ್ರೆ, ಸುಮಾರು ಕಡೆ ಕೆಲವು ಕಡೆ ಹೋದಾಗೆಲ್ಲ ಅಂಗನವಾಡಿಯಲ್ಲಿ ಏನು ಸರ್ಕಾರದಿಂದ ಶ್ರೀಮಂತ ಕಾರ್ಯಕ್ರಮವನ್ನು ಸಹ ಮಾಡ್ತಾ ಇದ್ರು. ಕೆಲವು ಕಡೆ ಹೇಳ್ತಾ ಇದ್ರು ಮಹಿಳೆ ಅಂದ್ರೆ ಗರ್ಭಿಣಿ ಸ್ತ್ರೀಯರು, ಎಷ್ಟೊಂದು ಮನೆಯಲ್ಲಿ ನಾವು ಶ್ರೀಮಂತ ಕಾರ್ಯಕ್ರಮ ಮಾಡ್ತಾ ಇಲ್ಲ, ಈ ಕಾರ್ಯಕ್ರಮ ಮಾಡೋದ್ರಿಂದ ನಮಗೆ ತುಂಬಾ ಖುಷಿ ಆಗುತ್ತೆ ಅಂತ ಅದಕ್ಕೋಸ್ಕರ ನಾವು ಎಲ್ಲ ಕಡೆ ಈ ಕಾರ್ಯಕ್ರಮ ಮಾಡ್ಬೇಕು ಅಂತ ಈ ಕಾರ್ಯಕ್ರಮ ನಾವು ಜನಹಿತ ಸೇವಾ ಟ್ರಸ್ಟ್ ವತಿಯಿಂದ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ. ಈಗ ಎಷ್ಟೊಂದೆಲ್ಲ ಪೋಷಣಾ ಅಭಿಯಾನ ಬಗ್ಗೆ ಹೇಳಿದ್ರು. ಅದೇ ರೀತಿ ಏನ್ ಗರ್ಭಿಣಿ ಸ್ತ್ರೀಯರು ಪೋಷಣಾ ಅಂದ್ರೆ ಆರೋಗ್ಯ ಎಷ್ಟು ಮುಖ್ಯನೋ ಆಧ್ಯಾತ್ಮಿಕ ಅಷ್ಟೇ ಮುಖ್ಯ. ಇವತ್ತು ಆರೋಗ್ಯ ಕಡೆ ಗಮನನೂ ಕೊಡಿ, ಆದ್ರೆ ಆಧ್ಯಾತ್ಮಿಕದ ಕಡೆ ಸ್ವಲ್ಪ ಗಮನ ಕೊಟ್ರೆ ಮುಂದೆ ನಿಮ್ಮ ಏನು ಆಗ್ಲಿ ಮತ್ತೆ ಇನ್ನೇನಾದ್ರೂ ಬಗ್ಗೆ ಆಗ್ಲಿ ಎಷ್ಟೊಂದು ಹಾಡುಗಳಾಗ್ಲಿ ಅವನ್ನೆಲ್ಲ ಕೇಳ್ತಾ ಇದ್ರೆ ನಿಮ್ಮ ಮನಸ್ಸು ಸಹ ಯಾವ ಕಡೆಗೂ ಹೋಗಲ್ಲ, ಗಮನ ಎಲ್ಲ ನಮ್ಮ ಮೇಲೆ ಇರುತ್ತೆ. ಫಸ್ಟ್ ನಾವು ಎಷ್ಟು ಚೆನ್ನಾಗಿ ಏನು ತಿನಿಸುಗಳು ಸಹ ಮಾಡಿದ್ದಾರೆ, ಪೌಷ್ಟಿಕ ಆಹಾರ ಸಹ ಏನು ಮನೆಯಲ್ಲಿ ಈ ರೀತಿ ತಯಾರಿಸ್ಕೊಂಡು ತಿನ್ಬೋದು ಅನ್ನೋದಕ್ಕೋಸ್ಕರ ಇವರೆಲ್ಲ ಅಂಗನವಾಡಿ
ಅದೇನೇ ಇರಲಿ, ಇಷ್ಟೆಲ್ಲ ಒಳ್ಳೆ ಕಾರ್ಯಕ್ರಮಗಳು ನಡೆಯುತ್ತಿದ್ದರೂ ಅಜ್ಜಂಪುರ ಪಟ್ಟಣ ಒಂದರಲ್ಲೇ ಸುಮಾರು 40 ಜನ ಗರ್ಭಿಣಿಯರು ಇದ್ದರೆ ಸುತ್ತಮುತ್ತ ಗ್ರಾಮಗಳಲ್ಲಿ ಎಷ್ಟು ಜನ ಇರಬೇಕು? ಆದರೆ ವಿಪರ್ಯಾಸ ಏನು ಎಂದರೆ ಅಜ್ಜಂಪುರ ಪಟ್ಟಣದಲ್ಲಿ ಇರುವ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಹೆರಿಗೆ ವೈದ್ಯರು ಮತ್ತು ಮಕ್ಕಳ ವೈದ್ಯರು ಇಲ್ಲ. ಆದಷ್ಟು ಬೇಗ ವೈದ್ಯರನ್ನು ಕರೆಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದರು. ಕರ್ನಾಟಕ ಸರ್ಕಾರ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಕುವೆಂಪು ವಿಶ್ವವಿದ್ಯಾಲಯದ ವತಿಯಿಂದ ಸರ್ಕಾರಿ ಪ್ರಥಮ ದರ್ಜಾ ಕಾಲೇಜು ಅಜ್ಜಂಪುರ ಇಲ್ಲಿ ಸ್ವಚ್ಛತೆಯೇ ಸೇವೆ ಎಂಬ ಕಾರ್ಯಕ್ರಮದಲ್ಲಿ ನಗರದ ಗಾಂಧಿ ವೃತ್ತ, ಸಂಗೊಳ್ಳಿ ರಾಯಣ್ಣ ಪ್ರತಿಮೆ, ಸಂತೆ ಮೈದಾನ, ಬಸ್ ನಿಲ್ದಾಣ ಹಾಗೂ ಗ್ರಾಮದೇವತೆ ಶ್ರೀ ಕಿರಳಮ್ಮ ದೇವಸ್ಥಾನದ ಆವರಣದಲ್ಲಿ ಹೀಗೆ 10 ಹಲವು ಸಾರ್ವಜನಿಕ ಪ್ರದೇಶಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಗರವನ್ನ ಸ್ವಚ್ಛಗೊಳಿಸಿದರು. ಈ ವಿಡಿಯೋವನ್ನು ನೋಡಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಅತಿ ಹೆಚ್ಚು ಶೇರ್ ಮಾಡಿ. ಮುಂದಿನ ದಿನಗಳಲ್ಲಿ SLC, PUC, ಡಿಗ್ರಿ ಓದಿದವರಿಗೆ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ವಿವಿಧ ಹುದ್ದೆಗಳಿಗೆ ಅರ್ಜಿ ಹಾಕುವ ಬಗ್ಗೆ ಹಾಗೂ ಸಾರ್ವಜನಿಕರಿಗೆ ಮಾಹಿತಿ ನೀಡಲೆಂದೇ ಸ್ಥಾಪಿತವಾಗಿರುವ ನಿಮ್ಮೆಲ್ಲರ CM ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ವೀಕ್ಷಿಸುತ್ತೇವೆ.